ಮಂಗಳೂರು ಸೌತೆಕಾಯಿ ಯೂಸ್ ಮಾಡ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮಂಗಳೂರು ಸೌತೆಕಾಯಿನ ಈ ಥರ ಸಣ್ಣಕ್ಕೆ ಹಚ್ಕೋಬೇಕು. ಈಗ ಒಂದು ಮಸಾಲೆ ರುಬ್ಬೋಣ. ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಒಂದು ಚಮಚ ಸಾಸಿವೆ, ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ, ನೈಸಾಗಿ ರುಬ್ಬೇಡಿ, ಚೆನ್ನಾಗಿರಲ್ಲ. ತರ್ತರಿಯಾಗಿ ರುಬ್ಬಿ ಈಗ ಒಗ್ಗರಣೆ ಹಾಕೋಣ. ಸ್ವಲ್ಪ ಬಾಣಲಿಗೆ ಎಣ್ಣೆ, ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಕಡಲೆಬೇಳೆ ಬೇಕಾದವ್ರು ಹಾಕೋಬೋದು, ಚೂರು ಹಿಂಗು. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವು ಹಾಕೊಳ್ಳಿ. ಕರಿಬೇವು ಈಗ ಸಿಡೀತು. ಈಗ ಸಣ್ಣಕ್ಕೆ ಹಚ್ಚಿರೋ ಮಂಗಳೂರು ಸೌತೆಕಾಯಿ ಹಾಕೊಳ್ಳಿ. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೀಡಿಯಮ್ ಒಲೆ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು ಒಂದು 10-15 ನಿಮಿಷ. ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೋಸ್ಕರ. ಈಗ ಮುಚ್ಚಿಬಿಡಿ. ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಇದನ್ನ. ನೋಡಿ, ಈಗ ಬೆಂದಿದೆ. ಈಗ ಸ್ವಲ್ಪ ಬೆಲ್ಲ, ಎರಡು ಸ್ಪೂನ್ ಹುಣಸೆಹಣ್ಣು ರಸ, ಈಗ ರುಬ್ಬಿದ್ವಲ್ಲ ತರ್ತರಿಯಾಗಿ ಆ ಮಿಶ್ರಣನ ಹಾಕಿ ಚೆನ್ನಾಗಿ ಕಲಸಿ. ಇವಾಗ ನೋಡಿ, ಮಂಗಳೂರು ಸೌತೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಚಪಾತಿ ಜೊತೆಗೆ, ದೋಸೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ನೋಡಿ, ನೀವು ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.